ನನ್ನ ಹೆಸರು BK ನಾರಾಯಣಸ್ವಾಮಿ ಅಂತ, ದೇವನಹಳ್ಳಿ ತಾಲೂಕು. ಈ ಒಂದು ಭಾಗದಲ್ಲಿ HP ಪೆಟ್ರೋಲ್ ಬಂಕು 3 ವರ್ಷಗಳ ಹಿಂದೆ ನಾನು ಈ ಒಂದು ಶಾಖೆಯನ್ನು ಓಪನ್ ಮಾಡಿದೆ. ಅಂಥ ಸಂದರ್ಭದಲ್ಲಿ ಭಾಳಷ್ಟು ಗ್ರಾಹಕರು ಸರ್ CNG ಇಲ್ವಾ ಅಂತ ಭಾಳಷ್ಟು ಕೇಳ್ತಾ ಬರ್ತಾಯಿದ್ರು. ಆಗ ನಾನು ಒಂದು ಆಲೋಚನೆ ಮಾಡಿದೆ, ಇಲ್ಲಿ ಈ ಒಂದು ಭಾಗದಲ್ಲಿ CNG ಅನ್ನೋ ಒಂದು ಗ್ಯಾಸನ್ನು ಮಾಡಿದಾಗ ಭಾಳಷ್ಟು ಗ್ರಾಹಕರಿಗೆ ಅನುಕೂಲ ಆಗುತ್ತೆ ಅನ್ನೋದು ವಿಚಾರ. ಆ ಸಂದರ್ಭದಲ್ಲಿ ನಾನೊಂದು ಈ ಒಂದು ಜನತೆಗೆ ಏನೋ ಸಹಾಯ ಮಾಡಬೇಕು, ಸೇವೆ ಮಾಡಬೇಕು, ಗ್ರಾಹಕರಿಗೆ ಅನುಕೂಲ ಆಗಬೇಕು ಅಂತ ನಿಟ್ಟಿನಲ್ಲಿ CNG ಒಂದು ಗ್ಯಾಸ್ ಲೈನ್ ನಾನು ಇಲ್ಲಿ ಓಪನ್ ಮಾಡಿದ್ದೀನಿ. ಈ ಒಂದು CNG ಲೈನ್ನ ಉದ್ದೇಶ ಏನಂತಂದರೆ ಆಫ್ಲೈನು ಮತ್ತು ಆನ್ಲೈನ್ ಅಂತಿದೆ. ನಾವು ತೊಗೊಂಬಂದಿರೋ ಪ್ರಪ್ರಥಮ ಬಾರಿಗೆ ಆನ್ಲೈನು ದೊಡ್ಡಬಳ್ಳಾಪುರ ಗ್ರಾಮಾಂತರ ತಂದಿರೋಂಥದ್ದು. ಈ ಆನ್ಲೈನು ಸಾಮಾನ್ಯವಾಗಿ ಯಾರಿಗೂ ಸಿಗೋದಿಲ್ಲ. ಪೈಪ್ಲೈನ್ ಇಲ್ಲಿ ಡಂಪ್ ತಂದು ಮತ್ತು ಡೆಲಿವರಿ ಕೊಡೋವಂಥ ಅಗತ್ಯ ಇಲ್ಲ. ಡೈರೆಕ್ಟಾಗಿ ಬರೀ ಮೀಟ್ರ್ ಲೆಕ್ಕದಲ್ಲಿ ಓಡೋಂಥದ್ದು. ಹಾಗಾಗಿ ಇಲ್ಲಿನ ಗ್ರಾಹಕರಿಗೆ ಭಾಳಷ್ಟು ಅನುಕೂಲ ಆಗ್ತದೆ. ಎಲ್ಲರೂ ಕೂಡ ಇಡೀ ನಮ್ಮ ಸಾರ್ವಜನಿಕವಾಗಿ ನಾನು ವಿನಂತಿ ಮಾಡೋದೇನಂತಂದರೆ ಎಲ್ಲರೂ ಉಪಯೋಗಿಸ್ಕೊಳ್ಳಿ. ಇಲ್ಲಿ ಬಂದು 24x7 ಅವಕಾಶ ಇದೆ, ನಾವು ತೆರೆದಿರ್ತೀವಿ. ಪಕ್ಕದಲ್ಲೂ ಕೂಡ HP ಕೂಡ ಓಪನ್ ಇರುತ್ತೆ, CNG ಕೂಡ ಓಪನ್ ಇರುತ್ತೆ. ಎಲ್ಲರೂ ಕೂಡ ಈ ಅವಕಾಶವನ್ನು ಸದುಪಯೋಗಿಸುತ್ತ ವಿನಂತಿ ಮಾಡ್ತೀವಿ. ಥ್ಯಾಂಕ್ ಯು ಸರ್. ನಾವು ಈಗಾಗಲೇ ಸರ್ವೆ ಮಾಡಿದ್ದೀವಿ. ಸುಮಾರು 2ರಿಂದ 2.5 ಸಾವಿರ kgಗೆ ಹೋಗುವಷ್ಟು ನಮ್ಗೆ ಈಗಾಗಲೇ ಮಾಹಿತಿ ಇದೆ. ಆ ಮಾಹಿತಿ ಪ್ರಕಾರ ನಾವು ಈ ಒಂದು ಔಟ್ಲೆಟನ್ನು ಓಪನ್ ಮಾಡಿರೋಂಥದ್ದು. ಯಾವ ರೀತಿ ಸುರಕ್ಷತೆ? ಭಾಳಷ್ಟು ಸೇಫ್ಟಿ ಜಾಗೃತಿಯನ್ನು ನಾವು ತಗೊಂಡಿದ್ದೀವಿ. ಇವತ್ತು ಸುಮಾರು 13 ಡಿಪಾರ್ಟ್ಮೆಂಟ್ಗಳನ್ನು NOCಯನ್ನು ತಗೊಂಡು ನಾವು ಈ ಒಂದು ಶಾಖೆಯನ್ನು ಓಪನ್ ಮಾಡಿರೋಂಥದ್ದು. ಯಾವುದೇ ರೀತಿ ನಾವು ಬೈಪಾಸ್ ಮಾಡೋಂಥದ್ದಿಲ್ಲ. ಸೇಫ್ಟಿ ಅನ್ನೋ ವಿಚಾರದಲ್ಲಿ ನಾವು ಮೊದಲ ಆದ್ಯತೆಯನ್ನು ತೊಗೊಂಡಿದ್ದೀವಿ. ಇವತ್ತು ನೀವು ಮೊದಲ ಬಾರಿಗೆ ನೋಡಿ, ಫ್ರಂಟಲ್ಲಿ ಸುಮಾರು 32 ಮೀಟ್ರ್ ಹೈಟನ್ನು ನಾವು ಲವಿನಿಕೆಯನ್ನು ಹಾಕ್ಕೊಂಡಿದ್ದೀವಿ. ಈ ಕಣ್ಣಿಗೆ ಕಾಣಲ್ಲ, ಆ ರೀತಿ ಮೇಲ್ಮಟ್ಟದಲ್ಲಿ ಹಾಕ್ಕೊಂಡಿದ್ದೀವಿ. ಆ ರೀತಿ ಸುರಕ್ಷತೆ ಮೊದಲು ನಮ್ಮ ಆದ್ಯತೆ. ಹಾಗಾಗಿ ನಾವು ಗ್ರಾಹಕರಿಗೆ ಮತ್ತು ನಮಗೆ ಎಲ್ಲರಿಗೂ ಸುರಕ್ಷತೆಯನ್ನು ತೊಗೊಂಡಿದ್ವಿ. ಸೇಫ್ಟಿ ಅದು 100% ನಾವು ಅದರಲ್ಲಿ ಹಿಂದುಳಿದಿಲ್ಲ, ಒಂದು ಹೆಜ್ಜೆ ಮುಂದೆನೇ ಐತಿ. ಈ ಸುರಕ್ಷತೆ ಬಗ್ಗೆ ವಾಹನ ಸವಾರರಿಗೆ ಏನಂತ ಹೇಳ್ತಾರೆ? ಯಾವ ರೀತಿ ವಾಹನ ಸವಾರರಿಗೆ ಯಾವ ರೀತಿ ಅಲ್ಲಿ ಬಂದು ಕೂಡಲೇ ಇಂಜನ್ ಸ್ವಿಚ್ ಆಫ್ ಮಾಡಿ, ಮೊಬೈಲ್ ಸ್ವಿಚ್ ಆಫ್ ಮಾಡಿ, ಅವರನ್ನು ನೋಡಿಕೊಂಡು ರಾಯಲ್ ಕಸ್ಟಮರ್ ಯಾರು ಹೇಗೆ ಅನ್ನೋದನ್ನು ಕೇಳಿಕೊಂಡು ನಾವು ರಿಪೀಟೆಡ್ ಕಸ್ಟಮರನ್ನು ಮಾಡ್ಕೊಳ್ಳೋದ್ರಲ್ಲಿ ನಾವು ಒಂದು ಹೆಜ್ಜೆ ಮುಂದಿದ್ದೀವಿ. ಸೊ ನೀವು ಗೊತ್ತಿರ್ಬೋದು, ಸುಮಾರು 2-3 ವರ್ಷಗಳ ಈ ಬಂಕಿನ ಪರಿಸ್ಥಿತಿ ಏನಿತ್ತು, ಇವತ್ತು ಏನಿತ್ತು. ಬರೀ 1500 ಲೀಟ್ರು ಡೀಸೆಲ್ಲು ಪೆಟ್ರೋಲ್ ಹೋಗ್ತಾ ಇರೋಂಥದ್ದು ಇವತ್ತು ಸರಿಸುಮಾರು 12,000 ಡೀಸೆಲ್ ಪ್ರತಿದಿನ ನಾವು ಮಾರ್ತಾಯಿದ್ದೀವಿ. ದಯಮಾಡಿ ತಮ್ಮ ಗಮನಕ್ಕಿರಲಿ, ಸರಿಸುಮಾರು 12,000 ಲೀಟ್ರು ಈ ಬಂಕಲ್ಲಿ ಮಾರ್ತಾಯಿದ್ದೀವಿ. ಹಾಗೇನೆ CNG ಕೂಡ 2,500 kgಯನ್ನು ಮಾರಾಟ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ. ಜೊತೆಗೆ ಅದು 5,000 kgಗೂ ನಾವು ಹೋಗ್ತಾಯಿದ್ದೀವಿ. ಈಗಾಗಲೇ 4,000 ಟನ್ ಕೆಪಾಸಿಟಿಯನ್ನು ನಾವು ಈಗಾಗಲೇ ಕಂಪ್ರೆಸರು ಸಿಲಿಂಡರ್ ಅಳವಡಿಸಿದ್ದೀವಿ. ಭಾಳಷ್ಟು ಟೆಕ್ನಾಲಜಿಯನ್ನು ಇಟ್ಕೊಂಡು, ಸೇಫ್ಟಿಯನ್ನು ಇಟ್ಕೊಂಡು, ಮುನ್ನೆಚ್ಚರಿಕೆ ಇಟ್ಕೊಂಡು ಅಡ್ವಾನ್ಸ್ಡ್ ಆಗಿ CNGಯನ್ನು ನಾವು ಇಲ್ಲಿ ಮಾಡಿದ್ವಿ.